ಲವಲಾಟದಿಂದ ಒಂದು ನಿಲುಗಡೆಗೆ ಬಂದು ತವರಿಗೆ ಹೋಗುವ ಸುದ್ದಿ ಹೇಳಬೇಕೆಂದುಕೊಳ್ಳುವ ವೇಳೆಗೆ ಅವರೇ ಒಂದು ಕಠಿಣ ನಿರ್ಧಾರ ಕೈಗೊಂಡಿದ್ದರು. ಛೀ, ಕಾಳಿಂದಿಯಿಂದ ನೀನು ಕ್ರಿಸ್ಟಿ ಎಂಬ ಅಮೆರಿಕಾದ ತರುಣಿಯನ್ನು ಮದುವೆಯಾಗಿರುವ ವಿಷಯ ತಿಳಿಯಿತು. ಅವಳೊಂದಿಗೆ ನೀನು ಸಂತೋಷವಾಗಿ ಇದ್ದೀಯೇ ಎಂದು ತಿಳಿಯಿತು. ಸಂತೋಷ, ಬಹಳ ಸಂತೋಷ. ನೀನು ಈ ವಿಷಯವನ್ನು ಮುಚ್ಚಿಡದೆ ಅಂದೇ ನಮಗೆ ತಿಳಿಸಿದ್ದರೆ ನಮಗೆ ಅಗಾಧ ನೋವು ಆದರೂ, ನಿನ್ನ ಬಗೆಗಿನ ನಮ್ಮ ಕನಸುಗಳೆಲ್ಲ ನುಚ್ಚುನೂರಾದರೂ ನಿನ್ನ ಸಂತೋಷವೇ ನಮ್ಮ ಸಂತೋಷವೆಂದು ಉದಾರವಾಗಿ ದೃಷ್ಟಿಸಿ ನಿಮ್ಮಿಬ್ಬರನ್ನು ಆರತಿ ಎತ್ತಿ ಸ್ವೀಕರಿಸುತ್ತಿದ್ದೆವು. ಆದರೆ ನೀನು ಹಾಗೆ ಮಾಡಲಿಲ್ಲ. 30 ವರ್ಷಗಳು ನಮ್ಮ ಉಡಿಯಲ್ಲೇ ಬೆಳೆದಿದ್ದರೂ ನಮ್ಮ ಭಾವನೆಗಳನ್ನು ನೀನು ಅರ್ಥ ಮಾಡಿಕೊಳ್ಳಲಿಲ್ಲ. ಇಷ್ಟೇ ಆಗಿದ್ದರೆ ನೀನು ಪರಧರ್ಮಿಯಳನ್ನು, ಪರದೇಶದವಳನ್ನು ಮದುವೆಯಾಗಿರುವುದು ನಮಗೆ ಅಹಿತವಾದರೂ ಅದು ತಪ್ಪೆಂದು ಭಾವಿಸುವಷ್ಟು ಅಸಂಸ್ಕೃತರು ನಾವಲ್ಲ. ಆದರೆ ನಂತರ ನೀನು ಮಾಡಿರುವ ಹೇಯ ಕಾರ್ಯ ತಲೆ ತಗ್ಗಿಸುವಂಥದ್ದು. ನೀನು ನಮ್ಮ ಮಗನೆಂದು ನಿನ್ನ ಕೃತ್ಯವನ್ನು ಸಮರ್ಥಿಸಿಕೊಳ್ಳೋಣವೆಂದು ನಾನಾ ಕೋನಗಳಿಂದ ವಿಚಾರಿಸಿದರೂ ಅದು ಸಮರ್ಥನೀಯವಾಗಿ ಕಾಣುತ್ತಲಿಲ್ಲ. ಪರಮನೆಯ ಒಂದು ಜೀವಕುಸುಮವನ್ನು ಹೊಸಕಿ ಹಾಕಿ ಅವಳ ಪ್ರಮೇಯವೇ ಇಲ್ಲದಿರುವಾಗ ಅವಳ ಇಡೀ ಬಾಳು ನಾಶ ಮಾಡುವ ಅಧಿಕಾರ ನಿನಗಿರಲಿಲ್ಲ. ಆದರೂ ನೀನು ಅಂತಹ ಕೃತ್ಯವೆಸಗಿ ನಮ್ಮನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿಬಿಟ್ಟಿದ್ದೀಯೇ. ಇರಲಿ, ನೀನು ಅಮೇರಿಕಾದ ಸುಪುತ್ರನಾಗಿಯೇ ಮೆರೆ. ನಿನಗೆ ನಿನ್ನ ತಾಯಿ ತಂದೆಗಳು ಬೇಡ, ನಿನ್ನ ತಾಯ್ನಾಡು ಬೇಡ, ತಾಯ್ನಾಡಿಗೆ ಇನ್ನು ಬರಲೇಬೇಡ. ಬಂದರೂ ನಮ್ಮನ್ನು ಕಾಣುವ ಪ್ರಯತ್ನ ಮಾಡಬೇಡ. ಇನ್ನು ಈಗ ನಿನಗೆ ಒಬ್ಬ ಮಗನೂ ಆಗಿರುವನೆಂದು ಗೊತ್ತಾಯಿತು. ಅದು ಸಂತಸದ ವಿಷಯವೇ. ಅವನಿಗೆ ಅಮೇರಿಕನ್ನರ ಹೆಸರೇ ಇಡು. ನನಗೆ ಅಷ್ಟೋ ಇಷ್ಟು ಸಂಪತ್ತಿದೆ, ಹಾಗೆಂದು ನನಗೆ ಅದರ ಬಗೆಗೆ ಗರ್ವವಿಲ್ಲ. ಅದು ದೇವರು ಕೊಟ್ಟಿದ್ದು. ಆದಷ್ಟು ದೇವರಿಗೆ ಕೊಟ್ಟು ಬಿಡುತ್ತೇನೆ. ಅದರಲ್ಲಿ ಒಂದು ಚಿಕ್ಕ ಕಾಸು ನಿನಗೆ ಕೊಡುವುದಿಲ್ಲ. ಇದನ್ನು ನಿನಗೆ ಏಕೆ ಬರೆಯುತ್ತಿದ್ದೇನೆಂದರೆ, ಈಗ ನಿನ್ನ ಸಂಪಾದನೆಯ ಹಮ್ಮಿನಲ್ಲಿ ನನ್ನ ಕಡೆಗೆ ನಿನ್ನ ದೃಷ್ಟಿ ಹಾಯದಿದ್ದರೂ ಮುಂದೆ ಈ ನಿನ್ನ ಮಗ ದೊಡ್ಡವನಾಗುತ್ತಾ ಬಂದಾಗಲಾದರೂ ಒಮ್ಮೆ ಅಪ್ಪನ ಹಣವಿದೆಯಲ್ಲ ಎಂಬ ವ್ಯಾಮೋಹ ನಿನಗುಂಟಾಗಬಾರದು. ಅಪ್ಪ ನಿನ್ನ ಪಾಲಿಗಿರುವುದಿಲ್ಲ ಎಂದು ತಿಳಿಸಲು ಬರೆದಿದ್ದೇನೆ. ನೀನು ನಮಗೆ ಕೊಟ್ಟಂತಹ ನೋವನ್ನು ನಿನ್ನ ಮಗ ನಿನಗೆ ಕೊಡದೇ ಇರಲಿ ಎಂದು ಹಾರೈಸುತ್ತಾ ನಿನ್ನಿಂದ ದೂರವಿರಲು ಬಯಸುವ ತಾಯಿ ತಂದೆ ಹೀಗೊಂದು ಸುದೀರ್ಘವಾದ ಪತ್ರ ಬರೆದು ಮಗನಿಗೆ ರವಾನಿಸಿದರು. ಅದರ ನಕಲನ್ನು ಕಾಳಿಂದಿಯ ಮುಂದೆ ಹಿಡಿದರು. ಏನು ಮಾಡಿಬಿಟ್ಟಿರಿ ಅಣ್ಣ, ಹೀಗೆ ಬರೆಯಬಾರದಿತ್ತು ನೀವು. ಅವರಿಗೆ ಮಾತ್ರ ಯಾರಿದ್ದಾರೆ ನಿಮ್ಮನ್ನು ಬಿಟ್ಟರೆ ಎಂದು ಅಳತೊಡಗಿದಳು ಕಾಳಿಂದಿ. ನಮ್ಮ ಹೃದಯದಲ್ಲಿ ಉರಿತಿರೋ ಅಗ್ನಿಜ್ವಾಲೆಯನ್ನು ಉಪಶಮನ ಮಾಡೋ ಬೇರೆ ಮಾರ್ಗನೇ ನನಗೆ ಕಾಣಲಿಲ್ಲಮ್ಮ. ನಮ್ಮ ನೋವಿನ ತಳ್ಳೂರಿ ನಮ್ಮನ್ನು ದಹಿಸ್ತಾ ಇದೆ. ಅದು ನಿನಗೆ ಅರ್ಥವಾಗಲ್ಲಮ್ಮ ಎಂದರು. ಅವರ ದನಿ ನಡುಗುತ್ತಿತ್ತು. ಅದರಿಂದ ಅವರ ಕಡೆಗೆ ದಿಟ್ಟಿಸಿ ನೋಡಿದಳು. ಅಣ್ಣ, ನೀವು ಅಳ್ತಿದ್ದೀರಿ? ಅಳುವು ಬಿಟ್ಟರೆ ನಮ್ಮ ಪಾಲಿಗೆ ಇನ್ನೇನು ಉಳಿದಿದೆ ಮಗು ಎಂದು ಭುಜದ ವಲ್ಲಿಯನ್ನು ಮುಖಕ್ಕೆ ಮುಚ್ಚಿಕೊಂಡು ದುಃಖಿಸಿದರು. ಅವಳು ಅವರ ಭುಜದ ಮೇಲೆ ಕೈಯಿಟ್ಟು ಅದಮುತ್ತ ನಡೆಯಬೇಕಾದುದು ನಡೆದೇ ನಡೆಯುತ್ತಿದೆ ಅಣ್ಣ, ತಡೆಯಲು ನಾವ್ಯಾರು ಹೇಳಿ ಎಂದು ಸಂತೈಸಿದಳು. ನಿನ್ನನ್ನು ಸಂತೈಸಬೇಕಾದದ್ದು ನಾನು, ಆದರೆ ನೀನೇ ನನಗೆ ತತ್ವ ಹೇಳುತ್ತಿದ್ದಿ. ನೀನೊಬ್ಬ ಅಸಾಧಾರಣ ಹುಡುಗಿ ಮಗು ಎಂದು ಕಣ್ಣೊರೆಸಿಕೊಂಡರು. ಸ್ವಲ್ಪ ಸಮಯದ ನಂತರ ಏನೋ ತೀರ್ಮಾನಿಸಿದಂತೆ ಆತ, ನಾವು ಮೂವರೂ ಒಂದಷ್ಟು ತೀರ್ಥಯಾತ್ರೆ ಮಾಡಿ ಬರೋಣ ಮಗು, ಮನಸ್ಸು ಹಗುರಾಗಬಹುದು ಎಂದರು. ರಾಜೇಶ್ವರಿಗೂ ಅದು ಬೇಕಾಗಿತ್ತು. ಸುಮಾರು 1 ವರ್ಷ ಕಾಲ ಭಾರತದ ಎಲ್ಲ ಯಾತ್ರಾ ಸ್ಥಳಗಳನ್ನು, ಪ್ರೇಕ್ಷಣೀಯ ಸ್ಥಳಗಳನ್ನು ಕಂಡು ಬಂದರು. ಎಲ್ಲೆಡೆಯಲ್ಲಿಯೂ ತೃಪ್ತಿಯಾಗುವಷ್ಟು ದಾನ ಧರ್ಮ ಮಾಡಿದರು. ಹಣವನ್ನು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎನ್ನುವಂತೆ ಬಡಬಗ್ಗರ ದೇವರ ಸೇವೆಯಲ್ಲಿ ಚೆಲ್ಲಿದರು. ಹಾದಿಯಲ್ಲಿ ಬೆಂಗಳೂರಿಗೆ, ಕಾಳಿಂದಿಯ ತಾಯಿ ತಂದೆಯರ ಬೆನಕನಹಳ್ಳಿಗೆ ಭೇಟಿ ಕೊಟ್ಟರು.
ಘಟನೆ ಹಳೆಯದಾಗಿದ್ದುದಾಗಿ ಎಲ್ಲರೂ ಅದರ ಬಗೆಗೆ ಮಾತನಾಡಿದರು. ಒಮ್ಮೆ ಮೂಗು ಸೊರ ಸೊರ ಎಂದಿತಷ್ಟೇ ಎಲ್ಲರಿಗೂ. ಕಾಳಿಂದಿ ಅತ್ತೆಯ ಮನೆಯಲ್ಲೇ ನಿಲ್ಲುವ ನಿರ್ಧಾರವನ್ನು ಯಾರೂ ಬೇಡವೆನ್ನಲಿಲ್ಲ. ತೃಪ್ತಿಯಾಗಿ ಭೋಪಾಲಕ್ಕೆ ಹಿಂತಿರುಗಿದರು. ಮನಸ್ಸಿನ ಭಾರವನ್ನು ಅಲ್ಲಿಯೇ ಎಲ್ಲೋ ದಾರಿಯಲ್ಲಿ ಕಳಚಿಕೊಂಡಂತೆ ಲವಲವಿಕೆಯಿಂದ ಇರತೊಡಗಿದರು ಆ ದಂಪತಿಗಳು. ಬದುಕು ನಿಂತ ನೀರಲ್ಲ, ಹರಿಯುವ ನದಿ. ಹರಿಯುವ ಹಾದಿಯಲ್ಲಿ ಎದುರಾಗುವ ಸಣ್ಣ ಪುಟ್ಟ ಬಂಡೆ ಕಂಟೆಗಳನ್ನು ಒಮ್ಮೊಮ್ಮೆ ಟಕರಾಯಿಸಿ ಒಮ್ಮೊಮ್ಮೆ ಕೊಚ್ಚಿಕೊಂಡು ಮುಂದೆ ಹರಿಯುತ್ತದೆ. ದೊಡ್ಡ ಬಂಡೆ ಅಡ್ಡ ಬಂದರೆ ಅದಕ್ಕೆ ಅಪ್ಪಳಿಸಿ ಅದು ಜರುಗದಿದ್ದರೆ ತಾನೇ ತಿರುವು ಪಡೆದು ಮುಂದೆ ಸಾಗುತ್ತದೆ. ಕಾಳಿಂದಿಯ ಬದುಕು ಹಾಗೆಯೇ ತಿರುವು ಪಡೆಯಿತು ಎರಡನೆಯ ಬಾರಿಗೆ. ವೀಣೆಯ ಕ್ಲಾಸಿಗೆ ಹೊರಟಾಗ ಮತ್ತೊಂದು ದಿನ ಸೂಜಿಯ ಇನ್ನೊಂದು ಪತ್ರ ಕೈ ಸೇರಿತು. ಇದು 1 ವರ್ಷದ ನಂತರ ಬಂದಿತ್ತು. ಓದುತ್ತಾ ನಡೆದಳು ದಾರಿಯಲ್ಲೇ. ಅವಳ ಜೀವ ತಲ್ಲಣಿಸಿತು ಅದರ ಒಕ್ಕಣೆಯಿಂದ. ನೀ ಹೋದ ದಿನದಿಂದ ಇಂದು ಮೌಳಿ ಮಂಕಾಗಿದ್ದ. ಮಗುವಾದ ನಂತರ ಗೆಲುವಾದನೆಂದು ನಾನು ಆಗಲೇ ಬರೆದಿದ್ದೆ ಅಲ್ಲವೇ? ಆದರೆ ನಂತರದ ಕೆಲವೇ ದಿನಗಳಲ್ಲಿ ಏನಾಯಿತೋ? ಒಂದು ದಿನ ಆಫೀಸಿನಿಂದ ಬಂದವನೇ ಮಲಗಿದ. ಎಲ್ಲದರಲ್ಲೂ ಆಸಕ್ತಿ ಕಳೆದುಕೊಂಡ. ಊಟ ನಿದ್ರೆ ಸಹ ಸರಿಯಾಗಿ ಮಾಡುತ್ತಿರಲಿಲ್ಲ. ಆಫೀಸಿನ ಕೆಲಸದಲ್ಲೂ ನಿರುತ್ಸಾಹಿತನಾದ. ಗಂಟೆಗಟ್ಟಲೆ ಸೂರು ನೋಡುತ್ತಾ ಕುಳಿತು ಬಿಡುತ್ತಿದ್ದ. ಮಗುವನ್ನು ಮುಟ್ಟುತ್ತಿರಲಿಲ್ಲ. ಡಾಕ್ಟರುಗಳು ಅವನಿಗೇನೂ ಆಗಿಲ್ಲವೆಂದು ಹೇಳುತ್ತಿದ್ದರು. ಅವನ ತಾಯಿ ತಂದೆಯರಿಗೆ ತಿಳಿಸಬೇಕೆಂದು ಕ್ರಿಸ್ಟಿ ಎಷ್ಟೋ ಬಯಸಿದಳು. ಆದರೆ ಅವನು ಬೇಡವೇ ಬೇಡವೆಂದು ಹಠ ಹಿಡಿದ. ಈಗ 8 ದಿನಗಳ ಕೆಳಗೆ ಅವನು ಮರಣಿಸಿದ. ನಿನಗೆ ತಿಳಿಸಿದರೆ ನೀನು ಅವನ ತಾಯಿ ತಂದೆಯರನ್ನು ಭೇಟಿಯಾಗಿ ತಿಳಿಸುತ್ತೀಯೆಂದು ನಿನಗೆ ನಾನು ಬರೆದಿದ್ದೇನೆ, ಇತ್ಯಾದಿ ಇತ್ಯಾದಿ. ನಿಂತಲ್ಲೇ ಕಾಲು ಕುಸಿಯುತ್ತಿತ್ತು ಕಾಳಿಂದಿಗೆ. ಹೇಗೋ ಕಾಲೆಳೆದುಕೊಂಡು ಅಲ್ಲಿಯೇ ಹತ್ತಿರವಿದ್ದ ದೇವಸ್ಥಾನಕ್ಕೆ ಹೋದಳು. ದೇವಸ್ಥಾನ ಮುಚ್ಚಿತ್ತು. ಮುಂದಿನ ಮೆಟ್ಟಿಲ ಮೇಲೆ ಕುಳಿತಳು. ಅವಳ ಮೊದಲ ಉದ್ಗಾರ, ಈಗ ನಾನು ವಿಧವೆ. ಅವಳಿಗೆ ಗಟ್ಟಿಯಾಗಿ ನಗಬೇಕೆನಿಸಿತು. 1 ದಿನವಾದರೂ ದಾಂಪತ್ಯ ಜೀವನ ನಡೆಸಿದ ತಾನು ವಿಧವೆ. ಇಷ್ಟು ದಿನ ತಾನು ಇದ್ದುದಾದರೂ ವಿಧವೆಯಂತೆಯೇ ಅಲ್ಲವೇ? ತನ್ನ ಬಾಳು ವಿಧವೆಯ ಬಾಳೆ ಆಗಿರಲಿಲ್ಲವೇ? ಎಂದಿನದೇನು ಹೊಸಪಟ್ಟವೇ? ಇಲ್ಲ, ತಾನು ವಿಧವೆಯಲ್ಲ, ಕನ್ಯೆ ಕಾಳಿಂದಿ ಎಂದು ನಕ್ಕು ಹೇಳಿಕೊಂಡಳು. ಈ ಭಾವನೆ ಉಳಿಸಿಕೊಳ್ಳಲು ನನಗೆ ಧೈರ್ಯ ಕೊಡು ದೇವರೇ ಎಂದು ಬೇಡಿದಳು. ತನ್ನದೇನು ಸಮಸ್ಯೆಯೇ ಅಲ್ಲ ಈಗ. ತನಗೆ ಎಲ್ಲರಿಂದ ಬಿಡುಗಡೆ. ಆ ತಾಯಿ ತಂದೆಗೆ ಈ ಸುದ್ದಿ ತಿಳಿಸುವುದೇ. ಇದೀಗ ನೆಮ್ಮದಿಯಿಂದ ತೃಪ್ತಿಯಿಂದ ಹೊಸ ಬಾಳುವೆ ಪ್ರಾರಂಭಿಸಿದಂತೆ ಕಾಣುತ್ತಿದ್ದಾರೆ. ಯಾತ್ರೆಯಿಂದ ಹಿಂತಿರುಗಿದ ನಂತರ ಅವರಿವರಲ್ಲಿ ಒಂದು ವಿಧವಾದ ಸಾತ್ವಿಕತೆ ಮನೆ ಮಾಡಿದೆ. ಅವರೀಗ ಋಷಿ ದಂಪತಿಗಳಂತೆ ಗೋಚರಿಸುತ್ತಾರೆ. ಈಗ ಮಗನ ದುರಂತ ಹೇಳಿ ಅವರ ಶಾಂತಿಗೆ ಭಂಗ ತರಲೇ ಮಗನನ್ನು ಹೇಗಿದ್ದರೂ ತೊರೆದಿದ್ದಾರೆ. ಈಗ ಸತ್ತನೆಂದರೆ ನೋವು ಅಧಿಕವಾಗುವುದೇ ಅವರ ಶಾಂತಿಯ ನೆಮ್ಮದಿಯ ತೋರಿಗೆ. ಬರಿಯ ಬಾಹೆದ್ದು ಒಳಗೆ ಕೊರೆಯುತ್ತಲೇ ಇರುತ್ತದೆ. ಒಬ್ಬನೇ ಮಗನ ಸಾವು ಮತ್ತೆ ಅವರನ್ನು ಬಹಳ ತಲ್ಲಣಗೊಳಿಸುತ್ತದೆ. ಆದ್ದರಿಂದ ಹೇಳುವುದು ಬೇಡ ಎಂದುಕೊಂಡಳು. ಮೆಟ್ಟಿಲ ಮೇಲಿಂದ ನಿಧಾನವಾಗಿ ಇಳಿದು ವೀಣೆಯ ಕ್ಲಾಸಿನ ಕಡೆಗೆ ನಡೆದಳು. ಆದರೆ ಹೆಜ್ಜೆ ಮುಂದೆ ಹಾಕಲಾಗಲಿಲ್ಲ. ಎಂದಾದರೂ ಒಂದು ದಿನ ಅವರಿಗೆ ತಿಳಿಯಲೇಬೇಕಾದ ವಿಷಯವಲ್ಲವೇ ಇದು? ಇಂದೇ ತಿಳಿಯಲಿ, ಹೇಳಿಯೇ ಬಿಡುತ್ತೇನೆ. ಅದನ್ನು ಎದುರಿಸುವ ಕೆಚ್ಚಿಲ್ಲದವರಲ್ಲ ಅವರು ಎಂದು ಮನೆಯ ಕಡೆಗೆ ಹಿಮ್ಮುಖಳಾದಳು. ಮತ್ತೆ ಅವಳ ಒಳಮನ ಬೇಡವೆಂದೇ ಹೇಳಿತು. ಅವರಿಗೆ ತಿಳಿದರೆ ತಿಳಿಯಲಿ, ನೀನೇಕೆ ಹೇಳಬೇಕು, ಕಾಲಕ್ಕೆ ಬಿಟ್ಟು ಬಿಡು ಎಂದು ಅಂತರಾತ್ಮ ಚುಚ್ಚಿ ಹೇಳಿದಾಗ ಕೈಯಲ್ಲಿದ್ದ ಕಾಗದವನ್ನು ಚೂರು ಚೂರು ಮಾಡಿ ಗಾಳಿಗೆ ತೂರಿ ಆ ಚೂರುಗಳು ಗಾಳಿಯಲ್ಲಿ ಹಾರಿ ಹೋಗುವುದನ್ನೇ ನೋಡುತ್ತಾ ಭಾರವಾದ ಮನದಿಂದ ಮನೆಗೆ ಹಿಂತಿರುಗಿದಳು. ಅವಳಿಗೆ ಇಂದು ಮೌಳಿಯ ಬಗೆಗೆ ಅತೀವ ನೋವಾಯಿತು. ಎಂತಹ ನಿರ್ಭಾಗ್ಯ ಇಂದು ಮೌಳಿ!
ಇಷ್ಟು ಚಿಕ್ಕ ಪ್ರಾಯಕ್ಕೆ ಮುಕ್ತಾಯವಾಗಬೇಕೇ? ಅವನ ಬದುಕು ಉದಾತ್ತ ಮನಸ್ಸಿನ ಮಾತಾಪಿತೃಗಳನ್ನು ಪಡೆದಿದ್ದರೂ ಅವನ ವಿಧಿ ಹೇಗೆ ಅವನನ್ನು ಎಳೆದೊಯ್ದಿತು? ತಂದೆಯ ಕಾಗದವೇ ಅವನ ನಿರುತ್ಸಾಹಕ್ಕೆ ಕಾರಣವಿರಬಹುದೇ? ಅವನ ವಿಧಿ ಎಂತಹ ನಿಷ್ಕರುಣಿ! ತನ್ನ ಬಗೆಗೂ ವಿಚಿತ್ರ ನೋವು ಅವಳಿಗೆ. ಅದು ಕಲ್ಪನೆಯ ನೋವು, ತಾನು ವಿಧವೆ ಎಂಬ ಚುಚ್ಚುವಿಕೆ. ದಿನ ಕಳೆದಂತೆ ತನ್ನ ನೋವುಗಳನ್ನು ಹೃದಯದೊಳಗೆ ಹುದುಗಿ ಎಲ್ಲ ದುಗುಡಗಳನ್ನು ಮರೆತು ನೆಮ್ಮದಿಯಿಂದ ಅತ್ತೆ ಮಾವಂದಿರ ಬಾಳಿನ ಸರಪಳಿಯ ಕೊಂಡಿಯಾದಳು. ಸತ್ಯವನ್ನು ಬಹಳ ಕಾಲ ಮುಚ್ಚಿಡಲಾಗುವುದಿಲ್ಲ. ತಿಳಿಯಬೇಕಾದವರಿಗೆ ತಿಳಿಸಿಯೇ ತಿಳಿಸುತ್ತದೆ ದೈವ. ಆ ದಿನ ರಾತ್ರಿ ಮಲಗುವ ಸಮಯ. ರಾತ್ರಿಯಲ್ಲಿ ತಾಮ್ರದ ಚಂಬಿನಲ್ಲಿ ನೀರಿಟ್ಟು ಬೆಳಗ್ಗೆ ಏಳುತ್ತಿದ್ದಂತೆಯೇ ಕುಡಿಯುವ ಪರಿಪಾಠ ಇಟ್ಟುಕೊಂಡಿದ್ದರು ಭವಾನಿ ಶಂಕರ್. ನೀರನ್ನು ತಂದಿಡುವುದು ಕಾಳಿಂದಿಯ ಕೆಲಸ. ಅಂದು ಅವಳು ನೀರು ತಂದಿಡುವ ಮುನ್ನವೇ ದಂಪತಿಗಳಿಬ್ಬರು ಮಲಗಿಬಿಟ್ಟಿದ್ದರು. ನೀರಿನ ಚಂಬನ್ನು ಹಿಡಿದು ಕಾಳಿಂದಿ ಅವರ ಕೋಣೆಗೆ ಬಂದಾಗ ಅವರಿಬ್ಬರು ಮೆಲುದನಿಯಲ್ಲಿ ಮಾತನಾಡುತ್ತಿದ್ದರು. ಅದು ತನ್ನ ಬಗೆಗೆ ಇದ್ದುದರಿಂದ ಕಿವಿ ನಿಮಿರಿಸಿ ಬಾಗಿಲಲ್ಲೇ ನಿಂತಳು. ಆತ ಹೇಳುತ್ತಿದ್ದರು, ಮಗುಗೆ ತಿಳಿಸೋದೇ ಬೇಡ. ತಿಳಿದು ಬಿಟ್ರೆ ಅವಳು ನಾನು ವಿಧವೆ, ಹೂವು ಕುಂಕುಮ ನನಗೆ ಬೇಡ ಅಂತ ಹಠ ಮಾಡಬಹುದು. ಬಹಳ ಸೂಕ್ಷ್ಮ ಹುಡುಗಿ. ನಾವಿಬ್ರು ಗಯೆಗೆ ಹೋಗಿ ಅವನಿಗೆ ಶ್ರಾದ್ದ ಮಾಡಿ ಬರೋಣ. ಪಿತೃ ಋಣ ತೀರಿಸಿಕೊಳ್ಳೋಣ. ನಾವಿಲ್ಲಿ ಗುಂಡು ಕಲ್ಲಿನ ಹಾಗೆ ಇರುವಾಗಲೇ ಅವನು ಪರದೇಶದಲ್ಲಿ ಪರದೇಶಿಯಾಗಿ ಮಣ್ಣಾಗಿ ಹೋದ್ನಲ್ಲ ಅಂತ ಸಂಕಟವಾಗುತ್ತೆ. ಅಯ್ಯೋ ಅವನ ಕರ್ಮವೇ! ನಿದ್ದೆ ಮಾಡಿಬಿಟ್ಯಾ? ಮಾತಾಡ್ತಿಲ್ವಲ್ಲ? ಅಳ್ತಾ ಇದ್ದೀಯಾ? ಅಳು, ಹೊಟ್ಟೆ ತುಂಬ ಹತ್ತು ಬಿಡು. ತೃಪ್ತಿಯಾಗುವಷ್ಟು ಹತ್ತು ಇವತ್ತಿಗೆ ಮುಗಿಸಿಬಿಡೋಣ. ಇನ್ಯಾವತ್ತೂ ಅಳಲು ಮೆಕ್ಕಿರಬಾರದು. ಅಷ್ಟು ಹತ್ತು ಬಿಡು. ನಿನ್ನ ಕರುಳ ಸಂಕಟ ನನಗೆ ಅರ್ಥವಾಗುತ್ತೆ. ನಮಗೆ ಮಕ್ಕಳ ಋಣ ಇಲ್ಲವೆನ್ನಿಸುತ್ತೆ ರಾಜೇಶ್ವರಿ ಎನ್ನುತ್ತಾ ಅವರು ಎದ್ದು ಮಡದಿಯ ಪಕ್ಕಕ್ಕೆ ಬಂದಂತೆ ಎನಿಸಿತು ಕಾಳಿಂದಿಗೆ. ಬಾಗಿಲಲ್ಲಿದ್ದ ಅವಳು ಹೊರಟು ಹೋಗೋಣವೆಂದುಕೊಂಡಳು. ಆದರೂ ಕಾಲೇಳಲಿಲ್ಲ. ತನ್ನ ಅಗತ್ಯ ಬೀಳಬಹುದೇನೋ ಎಂದು ನಿಂತಳು. ಆತ ಆಕೆಗೆ ಅತಿ ಹತ್ತಿರವಾಗಿ ಬಂದು, ಇದರಲ್ಲಿ ನಮ್ಮ ತಪ್ಪೇನಿದೆ ಹೇಳು? ಅವನಿಗೆ ಯಾವ ಕೊರತೆಯೂ ಬರದಂತೆಯೇ ಬೆಳೆಸಿದೆವು. ಅವನೇ ಹೇಡಿತನದಿಂದ ಎಲ್ಲ ಹಾಳು ಮಾಡಿಕೊಂಡ ಎಂದು ನಿಟ್ಟುಸಿರುಗರೆದರು. ಇದೆಲ್ಲ ಸತ್ಯವಾಗಿಯೂ ನಿಜವೇನ್ರಿ? ನಮಗಾಗದವರು ಯಾರಾದರೂ ಕುಚೋದ್ಯಕ್ಕೆ ಹೀಗೆಲ್ಲ ಎಂದು ಬೆಕ್ಕಿದರು. ಇಲ್ಲ, ಶ್ರೀವಾಸ್ತವ ಹಾಗೆಲ್ಲ ಕುಚೋದ್ಯ ಮಾಡುವವನಲ್ಲ. ಅವನ ಮಗನೇ ಖುದ್ದು ಫೋನ್ ಮಾಡಿದ್ದಾನೆ ಅಂತ ಹೇಳಿದ್ದಾನೆ. ಸಮಾಧಾನ ಮಾಡ್ಕೊ. ರೈಲ್ವೇಲಿ ಕೆಲಸ ಮಾಡ್ತಾನಲ್ಲ ಕೈಲಾಸನಾಥ, ಅವನು ನಾಳೆನೋ ನಾಡಿದ್ದೋ ಗಯಾಕ್ಕೆ ಟಿಕೆಟ್ ತಂದುಕೊಡ್ತಾನೆ. ಹೋಗಿ ಬರೋಣ ಎಂದು ಮತ್ತೆ ತಮ್ಮ ಹಾಸಿಗೆಗೆ ಹೊರಳಿದ್ದು ಭಾಸವಾಗಿ ಕಾಳಿಂದಿ ಒಳಕ್ಕೆ ಕಾಲಿಟ್ಟು ದೀಪ ಹಾಕಿದಳು. ದೀಪ ನಿವಾರಣೆಗೆ ಎಂಬಂತೆ ರಾಜೇಶ್ವರಿ ಮುಸುಕೆಳೆದುಕೊಂಡರು. ಹೊದ್ದಿಕೆ ಸರಿ ಮಾಡಿಕೊಳ್ಳುತ್ತಾ ಭವಾನಿ ಶಂಕರ್, ಏನಮ್ಮ ಬಂದೆ ಎಂದರು. ನೀರಿಡಲು ಮರೆತಿದ್ದೆ ಅಣ್ಣ ಎಂದು ತಂಬಿಗೆಯನ್ನು ಟೇಬಲ್ ಮೇಲಿಟ್ಟಳು. ದೀಪ ಆರಿಸಿ ಹೊರಟು ಹೋದಳು. ಅವಳಿಗೆ ನಿರಾಳವಾಯಿತು. ಶ್ರೀವಾತ್ಸವ್ ಸುದ್ದಿ ಮುಟ್ಟಿಸಿ ತನ್ನ ಜವಾಬ್ದಾರಿ ಕಳೆದಿದ್ದಾರೆ. ನೊಂದ ಮಾತಾಪಿತೃಗಳು ಸುದ್ದಿಯನ್ನು ಧೈರ್ಯವಾಗಿ ಸ್ವೀಕರಿಸಿ ಒಬ್ಬರಿಗೊಬ್ಬರು ಆಸರಿಯಾಗಿ ಸಾಂತ್ವನ ಹೇಳಿಕೊಳ್ಳುತ್ತಿದ್ದಾರೆ. ಅವಳಿಗೆ ತಿಳಿಯದಿದ್ದರೂ ತಿಳಿಯದಂತೆಯೇ ನಡೆದುಕೊಳ್ಳುತ್ತಿದ್ದಳು. 2 ದಿನಗಳ ನಂತರ, ಮಗು, ನಾನು ಇವಳು 4 ದಿನ ಕಾಶಿ ಗಯಾ ಕಡೆ ಹೋಗಿ ಬರ್ತೀವಮ್ಮ. ನಮ್ಮ ಸ್ನೇಹಿತ ಒಬ್ಬ ಹೋಗಬೇಕಂತೆ, ಜೊತೆಯಾಗುತ್ತೆ ಬನ್ನಿ ಅಂದ. ನಮಗೂ ಆಸೆಯಾಯಿತು ಎಂದರು ಆತ. ಹೋಗಿ ಬನ್ನಿ ಅಣ್ಣ, ಒಬ್ಬಳೇ ಆಗ್ತೀನಿ ಅಂತ ಅಧೈರ್ಯ ಪಡಬೇಡ. ಚಂದಿಗೆ ಹೇಳಿದ್ದೇನೆ, ಕೆಲಸ ಮುಗಿಸಿ ಇಲ್ಲೇ ಇರು ಅಂತ. ಜೊತೆಯಲ್ಲಿರ್ತಾಳೆ ರಾತ್ರಿಯಲ್ಲಿ ಎಂದರು ರಾಜೇಶ್ವರಿ. ಅತ್ತ ಅವರು ಹೊರಟೊಡನೆ ಕಾಳಿಂದಿಯು ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಇಂದು ಮೌಳಿಯ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ಮನ ತುಂಬಿ ದಾನ ದಕ್ಷಿಣೆ ಇತ್ತು ಮೌಳಿಯ ಆತ್ಮಕ್ಕೆ ಶಾಂತಿ ಕೋರಿದಳು.
ಅರ್ಚಕರು ಕುಂಕುಮ ಪ್ರಸಾದ ಕೊಟ್ಟಾಗ ಒಂದರೆಗಳಿಗೆ ಮನ ಅಳುಕಿತಾದರೂ ಪಡೆದು ಇಟ್ಟುಕೊಂಡಳು. ಹೂ ಮುಡಿಯುವುದು ಬಿಟ್ಟು ಬಿಡಬೇಕು ಎಂದುಕೊಂಡಳು. ವೈಧವ್ಯದಿಂದ ಎಂದಲ್ಲ, ಮೌಳಿಗೆ ಹೂವು ಇಷ್ಟವಿದ್ದಿರಬೇಕು. ಮದುವೆಯ ಮಾರನೆಯ ದಿನ ತಿರುಗಾಡಲು ಹೋದಾಗ ಕಂಡೆಡೆಯಲ್ಲಿ ಹೂಕೊಂಡು ಮುಡಿಯಲು ಕೊಡುತ್ತಿದ್ದ. ಮಲ್ಲಿಗೆ, ನಂತರ ಕನಕಾಂಬರ, ಮತ್ತೆ ಕಾಕಡ, ಸ್ಫಟಿಕ, ಕಡೆಗೆ ಸಂಪಿಗೆ ಅಷ್ಟನ್ನೂ ಅವಳು ಮುಡಿದಿದ್ದರೆ ಕರಗವಾಡಿ ಬಿಡುತ್ತಿದ್ದಳು. ಮುಡಿದಂತೆ ಮಾಡಿ ಒಂದನ್ನು ತೆಗೆದು ಮತ್ತೊಂದನ್ನು ಮುಡಿದಳು. ಆ ನೆನಪಿನಿಂದ ಈಗ ಕಣ್ಣು ತೇವವಾಗಿ ಹೂವು ಬೇಡ ಎನಿಸಿತು. ಆದರೂ ತಕ್ಷಣಕ್ಕೆ ಹಾಗೆ ಮಾಡಬಾರದೆಂದು ಬುದ್ಧಿ ಹೇಳಿಕೊಂಡಳು. ಕ್ರಮೇಣ ಅವಳು ಅಲಂಕಾರಕ್ಕೆಂದು ಹೂವು ಮುಡಿಯುವುದನ್ನು ನಿಲ್ಲಿಸಿದಳು. ದೇವರ ಪ್ರಸಾದವೆಂದು ತಾಯಿ ಮಮತೆಯಿಂದ ನಿನಗಾಗಿ ತಂದೆ ಎಂದು ಹೇಳಿದಾಗಲೋ ಮುಡಿದ ಶಾಸ್ತ್ರ ಮಾಡಿ ತೆಗೆದು ಬಿಡುತ್ತಿದ್ದಳು. 4 ದಿನಗಳ ಕಾಶಿ ಗಯಾ ಯಾತ್ರೆಯಿಂದ ಹಿಂತಿರುಗಿದ ವೃದ್ಧರು ಪ್ರಸನ್ನ ಚಿತ್ತರಾಗಿದ್ದರು. ಪ್ರಯಾಣ ಚೆನ್ನಾಗಿತ್ತ? ನೀವು ಹೋಗೋ ಉದ್ದೇಶ ಸಾಂಗವಾಗಿ ನೆರವೇರಿದ ಎಂದು ಪ್ರಶ್ನಿಸಿದಳು. ಆತ ಅವಕ್ಕಾಗಿ ಅವಳನ್ನೇ ತೀಕ್ಷ್ಣವಾಗಿ ನೋಡಿದರು. ಕಣ್ಣೆವೆ ಹೊಡೆಯುವಷ್ಟರಲ್ಲಿ ಅವಳು ಕರಿಮಣಿ ಮಂಗಳ ಸೂತ್ರ ಬಿಚ್ಚಿ ಕೈಯಲ್ಲಿ ಹಿಡಿದು, ನಾನು ಕುಂಕುಮ ಹೂವು ಬಿಡುವುದಿಲ್ಲ, ನಾನು ವಿಧವೆ ಸೊಸೆಯಲ್ಲ, ಇನ್ನು ಮುಂದೆ ನಿಮ್ಮ ಮಗಳು ಕನ್ಯೆ ಕಾಳಿಂದಿ, ನನ್ನನ್ನು ಹರಿಸಿ ಎಂದು ಕಾಲಿಗೆ ನಮಸ್ಕರಿಸಿದಳು. ನಿಬ್ಬೆರಗಾದರು ಇಬ್ಬರು. ಇವಳಿಗೆ ಹೇಗೆ ತಿಳಿಯಿತು ಎಂದು ಬಾಯಗಲಿಸಿ ನಿಂತರು. ಅಮ್ಮ, ಇದನ್ನು ಜೋಪಾನವಾಗಿ ತೆಗೆದಿರಿಸಿ ಎಂದು ಕೈಯಲ್ಲಿದ್ದ ಕರಿಮಣಿ ಮಂಗಳ ಸೂತ್ರವನ್ನು ಅವರ ಕೈಗಿತ್ತಳು. ನೀವು ಈ ರಾತ್ರಿ ಮಾತನಾಡಿದ್ದು ನನ್ನ ಕಿವಿಯ ಮೇಲೆ ಬಿತ್ತು. ನನಗೆಲ್ಲ ತಿಳಿದಿದೆ. ಇನ್ನು ಈ ವಿಷಯದ ಬಗೆಗೆ ಮಾತು ಬೇಡ. ಗೈಯಲ್ಲಿ ಮುಗಿಸಿ ಬಂದಿದ್ದೀರಿ. ಭಗವಂತನ ಸ್ಮರಣೆಯಲ್ಲಿ ಬಾಳು ಮುಂದುವರೆಸೋಣ ಎಂದಳು ದೊಡ್ಡ ವೇದಾಂತಿಯಂತೆ. ತಾಯಿ ಅವಳನ್ನು ಗಾಢವಾಗಿ ತಬ್ಬಿಕೊಂಡರು. ತಂದೆ ಬೆನ್ನು ತಟ್ಟಿ, ನೀನೇ ದೊಡ್ಡ ಜ್ಞಾನಿ ಕಣಮ್ಮ ಎಂದರು. 40 ವರ್ಷಗಳ ಭೋಪಾಲದ ಜೀವನಕ್ಕೆ ತೆರೆ ಎಳೆಯಲು ನಿರ್ಧರಿಸಿದರು ಭವಾನಿ ಶಂಕರ್.